ಆರ್ಸಿಬಿ ಚಾಂಪಿಯನ್ಸ್ ಆಗಿ ಹೊರಬಂದು ಕರ್ನಾಟಕ ಬೆಂಗಳೂರಿಗೆ ಆಗಮಿಸಿದೆ. ಕರ್ನಾಟಕ ಸರ್ಕಾರದ ಪರವಾಗಿ ತಮಗೆಲ್ಲರಿಗೂ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್. ಈ ದಿನದ ಈ ನಮ್ಮ ಹೀರೋಸ್ಗಳಿಗೆ ಇದೀಗ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಶ್ರೀ ತಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ. ಮೊಟ್ಟ ಮೊದಲನೇದಾಗಿ ನಾಯಕನಾದ ರಜತ್ ಪಾಟೀದಾರ್. ಸೊ ಆರ್ಸಿಬಿ ತಂಡದ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ರಜತ್ ಪಾಟೀದಾರ್ ಆರ್ಸಿಬಿ ತಂಡದ ನಾಯಕ, ಅವರಿಗೂ ಕೂಡ ಸನ್ಮಾನ ನೆರವೇರಿಸಲಾಗಿದೆ. ಅದರ ಜೊತೆಗೆ ಎಲ್ಲ ತಂಡದ ಸದಸ್ಯರಿಗೂ ಕೂಡ ಸನ್ಮಾನ ಇರುತ್ತೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಜೊತೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಇದ್ದಾರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಸಣ್ಣ ಸಣ್ಣ ಹುಡುಗರು ನೋಡಿ ಅಲ್ಲಿ ಆಟೋಗ್ರಾಫ್ ಹಾಕಿಸ್ಕೊಳ್ತಾ ಇದ್ದಾರೆ. ಒಂದು ಕಡೆಯಿಂದ ರಜತ್ ಪಾಟೀದಾರ್ ನಾಯಕ, ಅವರಿಗೆ ಸನ್ಮಾನ ಆಗಿದೆ. ಅದಾದ ನಂತರ ಕೃಣಾಲ್ ಪಾಂಡ್ಯ ಇದ್ದಾರೆ, ಅದಕ್ಕೆ ಮೆಂಟರ್ ದಿನೇಶ್ ಕಾರ್ತಿಕ್ ಇವರು ಕೂಡ ಇದ್ದಾರೆ. ಸೊ ಇಡೀ ತಂಡದ ಗೆಲುವಿಗೆ ಕೇವಲ ನಾಯಕ ಮಾತ್ರ ಕಾರಣ ಅಲ್ಲ, ಅಥವಾ ಬೇರೆ ಬೇರೆ ಆಟಗಾರರು ಮಾತ್ರ ಕಾರಣ ಅಲ್ಲ. ಅಲ್ಲಿನ ಸಪೋರ್ಟಿಂಗ್ ಸ್ಟಾಫ್ಸ್ ಆಗಿರ್ಬೋದು, ಮೆಂಟರ್ಗಳಾಗಿರ್ಬೋದು, ಕೋಚ್ಗಳಾಗಿರ್ಬೋದು, ಫಿಸಿಯೋಗಳಾಗಿರ್ಬೋದು, ಎಲ್ಲರೂ ಕೂಡ ಈ ತಂಡದ ಯಶಸ್ಸಿಗೆ ಗೆಲುವಿನಲ್ಲಿ ಪಾತ್ರಧಾರಿಗಳು. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವೇದಿಕೆ ಮೇಲೆ ಸಾಕಷ್ಟು ಜನ ಇದ್ದಾರೆ, ಹಾಗಾಗಿ ದೃಶ್ಯಗಳು ಅಷ್ಟೊಂದು ಕ್ಲಿಯರ್ ಆಗಿಲ್ಲ ನೋಡಿ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಆಟಗಾರರಿಗೆ ಸನ್ಮಾನ ಇರುತ್ತೆ. ಆಗಲೇ ನೋಡ್ತಾ ಇದ್ರಿ ಅಲ್ಲಿ ಕೊಹ್ಲಿ ಆಗಿರ್ಬೋದು ಅಥವಾ ಟಿಮ್ ಡೇವಿಡ್ ಆಗಿರ್ಬೋದು, ಅವ್ರಿಗೆಲ್ಲರೂ ಹೊಸ್ತು ಇದು, ಈ ಥರದನ್ನು ನೋಡೇ ಇರಲಿಲ್ಲ. ಅಲ್ಲೆಲ್ಲೋ ಮರದ ಮೇಲೆಲ್ಲ ಕೂತ್ಕೊಂಡಿದ್ರು, ಗೇಟ್ ಮೇಲೆಲ್ಲ ಹತ್ತು ಕೂತ್ಕೊಂಡಿದ್ರು, ಹೀಗೂ ಇದೆ ಅಂತ ಹೇಳ್ತಾ ಇದ್ರು. ದಿಗ್ಭ್ರಮೆಗೊಂಡಿದ್ರು ಅವರೆಲ್ಲ, ಬೆಕ್ಕಸ ಬೆರಗಾಗಿ ಹೋಗಿದ್ರು. ಹಿಂಗೂ ಇದೆಯಾ ಅಭಿಮಾನ ಅಂತ. ಇದನ್ನೇ ನೋಡೋದಕ್ಕೆ ವಿರಾಟ್ ಕೊಹ್ಲಿ ಕಾಯ್ತಾ ಇದ್ದಿದ್ದು. ನಿನ್ನೆ ಮಾಡಿದಂಥದ್ದು ಸಂಭ್ರಮಾಚರಣೆ ಅಲ್ಲ, ಅದು ಬರೀ ಒಂದು ಆಚರಣೆ ಮಾತ್ರ. ಇದು ಸಂಭ್ರಮಾಚರಣೆ. ಕೃಣಾಲ್ ಪಾಂಡ್ಯ ಇಡೀ ಸೀಸನ್ನಲ್ಲಿ ಬ್ಯಾಟ್ ಹಾಗೂ ಬಾಲ್ ಎರಡರಿಂದಲೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಂತಹ ಕೃಣಾಲ್ ಪಾಂಡ್ಯ. ನಿನ್ನೆಯ ಮ್ಯಾಚನ್ನು ಕೂಡ ನೀವು ಗಮನಿಸಿದ್ರೆ ಕೃಣಾಲ್ ಪಾಂಡ್ಯರ ಆ ಒಂದು ಓವರ್ ಸಂಪೂರ್ಣವಾಗಿ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಇನ್ನು ದಿನೇಶ್ ಕಾರ್ತಿಕ್ ಈ ಹಿಂದೆ ನಮ್ಮದೇ ತಂಡದಲ್ಲಿ ಫಿನಿಷರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಹಳ ಬ್ಯೂಟಿಫುಲ್ ಫಿನಿಷರ್. ಎಷ್ಟೋ ಮ್ಯಾಚ್ಗಳನ್ನು ಫನ್ ಹ್ಯಾಂಡೆಡ್ ಆಗಿ ಗೆಲ್ಸ್ಕೊಟ್ಟಿದ್ರು, ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಸ್ಕೊಟ್ಟಿದ್ರು ದಿನೇಶ್ ಕಾರ್ತಿಕ್. ಈಗ ಮೆಂಟರ್. ಸೊ ನಿನ್ನೆ ಪಂದ್ಯದ ನಂತರದಲ್ಲಿ ಅವರು ಕೇಳ್ತಾ ಇದ್ರು, ನೀವು ಇವತ್ತು ಮೆಂಟರ್ ಆಗೋದಕ್ಕಿಂತ ಮುಂಚೆ ಒಂದು 2-3 ವರ್ಷಗಳ ಹಿಂದೆ ಕೋಚ್ ಆಗಿದ್ದಿದ್ರೆ, ಮೆಂಟರ್ ಆಗಿದ್ದಿದ್ರೆ ಈ ಹಿಂದೆನೇ ಚಾಂಪಿಯನ್ ಆಗ್ತಾ ಇದ್ವಿ ನಾವು ಅಂತ. ಸೊ ಅಷ್ಟೊಂದು ಪರಿಶ್ರಮ ಹಾಕಿದ್ದಾರೆ. ಈ ಸ್ಕ್ವಾಡ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ದಿನೇಶ್ ಕಾರ್ತಿಕ್ ಅವರ ಪಾತ್ರ ಬಹಳಷ್ಟು ಪ್ರಮುಖವಾಗುತ್ತೆ. ಏನು ಸಪೋರ್ಟಿಂಗ್ ಸ್ಟಾಫ್ಸ್ ಆಗಿರ್ಬೋದು, ಬಾಲಿಂಗ್ ಕೋಚ್, ಬ್ಯಾಟಿಂಗ್ ಕೋಚ್, ಫಿಸಿಯೋಗಳು, ಇವರಿಗೂ ಕೂಡ ಸನ್ಮಾನ ನೆರವೇರ್ತಾ ಇದೆ. ಇನ್ನು ಮುಂದೆ
ಬೇರೆ ಬೇರೆ ಆಟಗಾರರು. ವಾಸು ಅವರು ಇವರಂತೂ 18 ವರ್ಷದಿಂದ ಟೀಮ್ ಮ್ಯಾನೇಜರ್ ಆಗಿ RCB ಕೆಲಸ ಮಾಡ್ತಾ ಇದ್ದಾರೆ. ಪ್ರಾರಂಭದ ಹಂತದಿಂದ ಇವತ್ತಿನವರೆಗೆ ಗೆದ್ದು ಚಾಂಪಿಯನ್ ಆಗಿದ್ದೀವಿ. ಇವತ್ತಿನವರೆಗೂ ಕೂಡ RCB ಜೊತೆಗೆ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮಯಾಂಕ್ ಅಗರ್ವಾಲ್ ಕನ್ನಡದ ಹುಡುಗ, ಇವ್ರಿಗೂ ಕೂಡ ಕರ್ನಾಟಕದಲ್ಲಿ ಸನ್ಮಾನ ಆಗ್ತಾ ಇದೆ. ಕನ್ನಡದ ಹುಡುಗನಿಗೆ ಕರುನಾಡ ನೆಲದಲ್ಲಿ ಸನ್ಮಾನ. ಪಡಿಕ್ಕಲ್ ಅವರಿಗೆ ಇಂಜುರಿ ಆಗಿದ್ದರಿಂದ ಇವ್ರಿಗೂ ಸ್ಥಾನ ಸಿಕ್ತು. ಈ ಚಾಂಪಿಯನ್ ತಂಡದಲ್ಲಿ ತಾವು ಕೂಡ ಒಬ್ಬರು ಭಾಗಿಯಾಗುವುದಕ್ಕೆ ಅವ್ರಿಗೂ ಅನುವು ಮಾಡಿಕೊಟ್ಟಂತಾಯಿತು. ಕ್ವಾಲಿಫೈಯರ್ ಮ್ಯಾಚ್ನಲ್ಲೂ ಕೂಡ ಸಖತ್ತಾಗಿ ಆಡಿದರು. ಜಿತೇಶ್ ಶರ್ಮಾ ಅವರಿಗೆ 40 ರನ್ಗಳ ಜೊತೆಯಾಟವನ್ನು ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಸಪೋರ್ಟಿಂಗ್ ರೋಲನ್ನು ನಿಭಾಯಿಸಿದರು. ಸೊ ಅವ್ರಿಗೂ ಕೂಡ ಸನ್ಮಾನ ಆಗಿದೆ. ಮುಂದೆ ಎಲ್ಲ ಆಟಗಾರರಿಗೂ ಸನ್ಮಾನ. ಪ್ರಮುಖವಾಗಿ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ, ನಾವು ಕಾಯ್ತಾ ಇರೋದು ಅದಕ್ಕೋಸ್ಕರ. ಲಿವಿಂಗ್ ಸ್ಟೋನ್ ಅವ್ರಿಗೂ ಕೂಡ ಸನ್ಮಾನ ಆಗಿದೆ. ನಂತರದಲ್ಲಿ ಟಿಮ್ ಡೇವಿಡ್, ಈ ಬಾರಿ ಆಪದ್ ಬಾಂಧವ. ABD ವಿಲಿಯರ್ಸ್ ಹೋದ್ಮೇಲೆ ನಮಗೆ ಆಪದ್ ಬಾಂಧವ ಯಾರು 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 ಅಂತ ಕಾಯ್ತಾ ಇದ್ವಿ. ಒಂದು ಹಂತದವರೆಗೆ ದಿನೇಶ್ ಕಾರ್ತಿಕ್ ಈ ಹಿಂದಿನ ಸೀಸನ್ಗಳಲ್ಲಿ ಆಪದ್ ಬಾಂಧವ ಆಗಿದ್ರು, ಅವರು ಕೂಡ ರಿಟೈರ್ಡ್ ಆದರು. ಇನ್ಯಾರಪ್ಪ ಆಪದ್ ಬಾಂಧವ ಅಂತ ನೋಡಿದಾಗ ಟಿಮ್ ಡೇವಿಡ್ ನಮಗೆ ಆಪದ್ ಬಾಂಧವನಾಗಿ ಸಿಕ್ಕಿದಂಥವರು. ಇಡೀ ಟೂರ್ನಿಯಲ್ಲಿ ಸಖತ್ತಾಗಿ ಆಡಿದ್ರು. ಟೀಮ್ ಗೆಲುವಿನ ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಟಿಮ್ ಪಾತ್ರ ಬಹಳ ಮಹತ್ವದ್ದಾಗಿತ್ತು. ಟಿಮ್ ಡೇವಿಡ್ ಅವ್ರಿಗೂ ಕೂಡ ಸನ್ಮಾನ. ಇನ್ನೂ ವಿಧಾನಸೌಧದ ಮುಂಭಾಗದ ದೃಶ್ಯಗಳಿವು ಕಿಕ್ಕಿರಿದು ಜನರು ಸೇರಿದ್ದಾರೆ. ಒಂದೇ ಒಂದು ಹರ್ಷೋದ್ಗಾರ, ಅದು ಈ ಸಲ ಕಪ್ ನಮ್ದು. ಇದೊಂದೇ, ಇದಿಷ್ಟೇ ಕೇಳ್ತಾ ಇರೋ. ವಿಧಾನಸೌಧದ ಮುಂಭಾಗದಲ್ಲಿ ದೃಶ್ಯಗಳನ್ನು ನೋಡ್ರಿ, ನಿಜಕ್ಕೂ ಆಶ್ಚರ್ಯ ಆಗತ್ತೆ, ಹೃದಯ ತುಂಬಿ ಬರುತ್ತೆ ಅಂಥ ದೃಶ್ಯಗಳು. ಇಲ್ಲಿ ಮೆಟ್ರೋ ಸ್ಟೇಷನ್ನ ಮೇಲ್ಭಾಗದಲ್ಲಿ, ಮೆಟ್ರೋ ಸ್ಟೇಷನ್ ಮೇಲೆ ನಿಂತಿದ್ದಾರೆ ಒಂದಷ್ಟು ಜನ, ಮರದ ಮೇಲೆ ಹತ್ತು ಕೂತಿದ್ದಾರೆ, ಕಾಂಪೌಂಡ್ ಮೇಲೆ ಹತ್ತು ಕೂತಿದ್ದಾರೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರು ನೋಡ್ತಾ ಇದ್ರು. ಅವ್ರಿಗೆ ನಿಜಕ್ಕೂ ಒಂದು ರೀತಿ ಗಾಬರಿ ಆಗ್ಬಿಡ್ತು. ನೋಡಿ, ಅಲ್ಲಿ ಯಾವುದೋ ಮರದ ಮೇಲೆ ಕೂತಿದ್ದಾರೆ ಅಂತ ಹೇಳಿದಾಗ ಈ ಥರದನ್ನು ನೋಡೇ ಇಲ್ಲ, ಈ ರೀತಿಯ ಒಂದು ಅಭಿಮಾನವನ್ನು ನೋಡಿರಲಿಲ್ಲ. ಗೊತ್ತಿತ್ತು ಅವರಿಗೆ ಅಭಿಮಾನಿಗಳಿದ್ದಾರೆ, ಅಭಿಮಾನ ಇದೆ ಅಂತ ಗೊತ್ತಿತ್ತು. ಅದು ಸೋಷಿಯಲ್ ಮೀಡಿಯಾದ ಅಭಿಮಾನ ಅಂತ ಅಂದ್ಕೊಂಡಿರ್ಬೋದೇನು, ಆದರೆ ನಿಜಕ್ಕೂ ಅಭಿಮಾನ ಕಣ್ಣ ಮುಂದೆ ನೋಡ್ತಾ ಇದ್ದಾರೆ. ಇಂಥ ಅಭಿಮಾನವನ್ನು ಅವರು ಎಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ದೆಹಲಿಯಿಂದ ಬರ್ತಾರೆ ಅವರು, ಆದರೆ ದೆಹಲಿಯಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಇಷ್ಟೊಂದು ಫ್ಯಾನ್ ಬೇಸ್ ಇದೆಯೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.